ಇಲ್ಲದಿದ್ರೆ ಈಗ ಈ ವಿಚಾರಗಳಲ್ಲಿ ಈಗ ಉದ್ಯಮಿಗಳ ಪಾಡಿ ಈ ಥರ ಆಗ್ತಿರೋಂಥ ಸಂದರ್ಭಗಳಲ್ಲಿ ನಿಮ್ಮ ಪಾರ್ಟಿಗೆ ಬಿಫೋರ್ IT ED ಆ್ಯಂಡ್ CBI ರೇಟ್ಸ್ ನಿಮ್ಮ ಪಾರ್ಟಿಗೆ ಜಾಯ್ನ್ ಆದವರು, ಆಫ್ಟರ್ IT ED CBI ರೇಟ್ಸ್ ನಿಮ್ಮ ಪಾರ್ಟಿಗೆ ಜಾಯ್ನ್ ಆಗಿರ್ತಕ್ಕಂಥವ್ರು, ಅದೊಂದು ದೊಡ್ಡ ಮಟ್ಟದ ಒಂದು ವಿಡಿಯೋ ಹರಿದಾಡ್ತು. ಇದು ಪೂರ್ತಿ ಸುಳ್ಳ? IT ರೇಡ್ ಆಗುವುದಕ್ಕೂ ಅದಾದಂಥ 1 ವಾರ 15 ದಿನ 1 ತಿಂಗಳ ಒಳಗಡೆನೆ ಅವ್ರು ಬಂದು ನಿಮ್ಮ ಪಾರ್ಟಿ ಜಾಯ್ನ್ ಆಗೋಕ್ಕೂ ಏನಂತ ಲಿಂಕ್ ಇತ್ತು ಅಂತ? ಅಲ್ಲ, ಅದನ್ನ ನೋಡಿ ಸರ್, ಈಗ ಅನೇಕ ಜನ ಆ ರೀತಿಯ ರಾಜಕೀಯ ಷಡ್ಯಂತ್ರಗಳನ್ನ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಈಗ ಹಂಗಂತ ಈಗ ಹಿಮಂತ ಸರ್, ನಾನು ಅದನ್ನ ಹೇಳಿದ್ದು, ಅವ್ರು ಸುಮ್ನೆ ಷಡ್ಯಂತ್ರದ ಮಾತುಗಳನ್ನ ಆಡ್ತಾರೆ. ಬಿಜೆಪಿ ಅವರು IT ರೇಡ್ ಮಾಡಿಸ್ಬಿಟ್ರು, ಬಂದು ಬಿಜೆಪಿಗೆ ಸೇರಿದ್ರು ಅಂತ. ಈಗ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಯಾವ್ಯಾವ ಕೇಸ್ಗಳನ್ನ ಯಾರಾದ್ರೂ ಮೇಲೆ ಹಾಕಿದ್ರೆ ಅದು ನಡೀತಾನೆ ಇರುತ್ತೆ. ಅವ್ರೇನ್ ಬಿಜೆಪಿಗೆ ಬಂದ ತಕ್ಷಣ ಸುಪ್ರೀಂ ಕೋರ್ಟ್ ಏನ್ ಬಿಜೆಪಿ ಅಂಗಸಂಸ್ಥೆನಾ? ದೋಸ್ ಕೇಸಸ್ ವಿಲ್ ಬಿ ರನ್ನಿಂಗ್ ಇನ್ ದ ಕೋರ್ಟ್. ಅದನ್ನ ಅವ್ರು ಫೇಸ್ ಮಾಡ್ಲೇಬೇಕು ಅಲ್ವಾ? ಹಂಗಂತ ಬಿಜೆಪಿಗೆ ಬಂದ್ಬಿಟ್ರು ಅಂದ ತಕ್ಷಣ ಏನು ವಾಷಿಂಗ್ ಮಿಷಿನ್ ಇವ್ರು ಹೇಳೋ ತರ ಸುಮ್ನೆ ತರ್ಕಬದ್ಧ ರೀತಿ ಅರ್ಥ ಇಲ್ಲದೆ ಮಾತಾಡುವಂತದ್ದು ಯಾರು ಒಪ್ಪಕ್ಕಾಗಲ್ಲ. ಸ್ಪಷ್ಟವಾಗಿ ಕೇಳಿ, ಒಂದ್ ನಿಮಿಷ ಕೇಳಿ. ಬರೀ ನೀವು ಸುಮ್ನೆ ಮಾತಾಡ್ತಿರ್ತೀರ, ರಘುದೊಡ್ಡ ಒಂದು ಮಾಹಿತಿ ಇಲ್ಲ, ಏನಿಲ್ಲ, ಗೊತ್ತಿದೆ IT ED ಬಿಜೆಪಿ ಸಂಸ್ಥೆ ಅಂತೀರಿ. ಇಲ್ಲ ಕೇಳಿ. ಹಾಗಾಗಿ ಈ ರೀತಿಯ ಸುಮ್ನೆ ಸ್ಪೆಕ್ಯುಲೇಷನ್ಸ್ ಗೆಲ್ಲ ಉತ್ತರ ಕೊಡ್ಕೊಂಡು ಚರ್ಚೆ ಮಾಡಕ್ ಆಗಲ್ಲ ಸರ್. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ, ನೀನ್ ಯಾವುದೇ ಬಿಸ್ನೆಸ್ ಮ್ಯಾನ್ಗಳನ್ನ ನೇರವಾಗಿ ಹೇಳ್ತೀನಿ, ನಿಮಗೆ ಕಾನೂನು ಪ್ರಕಾರ ಎಲ್ಲ ಅವಕಾಶಗಳಿದೆ. ಆಫೀಸರ್ಗಳು ಹರಾಜ್ ಮಾಡಿದ್ರೆ ನೇರವಾಗಿ ಹೇಳ್ರಿ. ನೀವು ಅದ್ ಬಿಟ್ಬಿಟ್ಟು ಸುಮ್ನೆ ಬಿಜೆಪಿ ಕಡೆ ಬೊಟ್ ಮಾಡುವಂತದ್ದು ಕಾಂಗ್ರೆಸ್ ಈ ರೀತಿಯ ಈ ಕುತಂತ್ರ ಏನಿದೆ ಚಾಲೆಂಜ್ ಮಾಡ್ತೀನಿ ನಾನು. ಈಗ ಇದಕ್ಕೆ ಒಳ್ಳೆ ನಿದರ್ಶನ ಕೊಡ್ತೇನೆ. ಡೆಲ್ಲಿಲಿ ಇವ್ರೇನು ಲಿಕ್ಕರ್ ಸ್ಕ್ಯಾಮ್ ಅಂತ ತೆಗೆದ್ರು. ಅದರಲ್ಲಿ ಮಗುಂತ ಶ್ರೀನಿವಾಸ್ ರೆಡ್ಡಿ ಮಗ ಯಾರು ಮಗುಂತ ರಾಘವ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವರು YSRP MP ಇರ್ತಾರೆ. ಆ ವ್ಯಕ್ತಿ ಬಿಜೆಪಿಗೆ ಟಿಕೆಟ್ ಕೊಡ್ತಾರೆ. 50 ಕೋಟಿ ಪಾರ್ಟಿ ಫಂಡ್ ಕೊಟ್ಟ ತಕ್ಷಣ ಅವನನ್ನ ರಿಲೀಸ್ ಮಾಡಿ ಕೇಸ್ ಎಲ್ಲ ನಿಲ್ ಮಾಡಿ ಮನೆ ಟಿಕೆಟ್ ಹೇಳಿ ಸರ್. ಇವತ್ತು ಇಡಿ ಕೋರ್ಟ್ ಏನ್ ಹೇಳುತ್ತೆ, ಇವತ್ತು ಅದೇ ಮಗುಂತ ಶ್ರೀನಿವಾಸ್ ರೆಡ್ಡಿ ಇವತ್ತು ಬಿಜೆಪಿ ರೆಫ್ಯೂಸ್ ಮಾಡಿದ್ದಾರೆ. ಪಲಾಯನವಾದ ನಿಮ್ಗೆ ಕಾನ್ಸೆಪ್ಟ್ YSRP ಇಂದ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಂಡು ಇವತ್ತು MP ಆಗಿದ್ದಾರೆ. ಶ್ರೀನಿವಾಸ್ ರೆಡ್ಡಿ ನಾನು ಹೇಳ್ತಾ ಇರೋದು ಇವ್ರದೆಲ್ಲ ಏನ್ ಗೊತ್ತಾ, ಪ್ರೀ ರೈಡ್ ಕರೆದಾಗ ಅವ್ರು ಬರ್ಲಿಲ್ಲ, ದುಡ್ಡು ಕೊಡ್ಲಿಲ್ಲ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ಈಗೇನ್ ಇವರು ಎಲೆಕ್ಟ್ರಲ್ ಬಾಂಡ್ ಅದ್ರಲ್ಲಿ ಏನ್ ಆಕ್ಸೆಸ್ ಮಾಡಿದ್ರು ಗೊತ್ತಾ? IT CBI ED ಅವ್ರಿಗೆ ಆಕ್ಸೆಸ್ ಕೊಟ್ಬಿಟ್ಟಿದ್ರು. ಬ್ಯಾಂಕ್ ಅಲ್ಲಿ ಯಾರ್ಯಾರು ಫಂಡಿಂಗ್ ಕೊಟ್ಟಿದ್ದಾರೆ ಅಂತ ಆ ಲಿಸ್ಟ್ ತಗೊಳ್ಳೋದು. ಅಪೋಸಿಷನ್ ಪಾರ್ಟಿಗೆ ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ. ಎಲೆಕ್ಟ್ರಲ್ ಬಾಂಡ್ ಕಂಪ್ಲೀಟ್ಲಿ ಕ್ಲೋಸ್ ಅಲ್ಲ, ಅದು IT CBI ED ಅವ್ರಿಗೆ ಆಕ್ಸೆಸ್ ಅಂತ ಅವ್ರಾಗ ಆಕ್ಸೆಸ್ ಮಾಡ್ಕೊಳ್ಳೋದು. ಯಾರ್ಯಾರು ಫಂಡಿಂಗ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದು. ದಿನೇಶ್, ನಾವ್ ಹೇಳಿದ್ದೇನೆಂದ್ರೆ ಆ ಒಂದು ಲೆಕ್ಕಪತ್ರಗಳು, ಆ ಡಾಕ್ಯುಮೆಂಟ್ಸ್ ಇರೋದು ಬರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಳಿಯಲ್ಲಿ ಮಾತ್ರ ಅಂತ ನಮಗೆ ಇದು ಮಾಹಿತಿ. ಸ್ಟೇಟ್ ಬ್ಯಾಂಕ್ ಆಫ್ ಬಳಿ ಅವರು ಬಹಿರಂಗ ಪಡಿಸಬೇಕು, ನಂಗೆ ಅಷ್ಟು ದಿನ ಬೇಕಾದ ಇಷ್ಟು ದಿನ ಬೇಕಾಗುತ್ತೆ ಅಂದಾಗ ಈ ಶನಿವಾರ ಮಧ್ಯಾಹ್ನದ ಒಳಗಡೆ ಅದು ರಿಲೀಸ್ ಆಗ್ಬೇಕು ಅಂತ ಹೇಳಿದ್ರು, ಬಿಡುಗಡೆ ಮಾಡಿದ್ರು. ಅವಾಗ ಆಕ್ಸೆಸ್ ಇದ್ದಿದ್ದು IT ಅವ್ರಿಗೆ, ಇದು IT ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಚೆಕ್ ಮಾಡಿ ಅವ್ರು ಆಕ್ಸೆಸ್ ಮಾಡ್ಕೊಂಡು ಹೋಗ್ಬಿಟ್ಟು ಯಾರ್ಯಾರಿಗೆ ಫಂಡ್ ಮಾಡಿದ್ದಾರೆ ಅವ್ರ ಮೇಲೆ ರೈಡ್ ಮಾಡ್ತಿದ್ರು. ಇದು ಪ್ರೀ ರೈಡ್ ಪೋಸ್ಟ್ ರೈಡ್ ಮೆಥಡ್ ಅಂತ ಇದಕ್ಕೆ ಎಲೆಕ್ಟ್ರಲ್ ಬಾಂಡ್ ಅನ್ನೋದೇ ಒಂದು ಪಾಪದ್ದು, ಅದೊಂದು ಕಿಕ್ ಬ್ಯಾಕ್ ಅಂತ ನೀವು ಹೇಳಿದಂತಹ ಮಹಾಮಹಿಮರುಗಳು. ನೀವು ಯಾರಾದ್ರೂ ಒಂದು ಪೈಸೆ ನನಗೆ ಎಲೆಕ್ಟ್ರಲ್ ಬಾಂಡ್ ಇಂದ ಬೇಡ, ಇದು ಸರಿ ಇಲ್ಲ, ಇದು ಮೋಸದ್ದು ಅಂತ ನೀವು ಹೇಳಿ ಧಿಕ್ಕರಿಸಬೇಕಾಗಿತ್ತು. ನೀನಾಗ ತಗೊಳಕ್ ಹೋದ್ರೆ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಸರಿ ಇಲ್ಲ ತಾನೇ ಬಾಂಡ್ ಅದು. ಈ ಏನು ಏಜೆನ್ಸಿಗಳು
ಪಾರದರ್ಶಕವಾಗಿ ನಡ್ಕೋತವೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಈ ಏಜೆನ್ಸಿಗಳು ಪಂಜರದ ಗಿಳಿಗಳಾಯ್ತು. ಇಡೀ ಒಂದು ಪಂಜರದ ಗಿಳಿ, ಅವರು ಪಂಜರದ ಒಂದು ನಿಮಿಷ ಕನ್ಕ್ಲೂಷನ್ ಬರೋಣ ಇದರಲ್ಲಿ. ನಾನೇನು ಕೇಳ್ತೀನಿ ಅಂದ್ರೆ ಇಲ್ಲಿ ಆಯ್ತಪ್ಪ, ಈಗ ಉದ್ಯಮಿಗಳು ರಕ್ಷಣೆ ಆಗಬೇಕು ಒಂದಷ್ಟು. ಈಗ ಒಬ್ಬ ಮನುಷ್ಯ ಒಂದು ರಿಯಲ್ ಎಸ್ಟೇಟ್ ಏನೋ ಕಟ್ಕೊಂಡು ಒಂದಷ್ಟು ಲೇಔಟ್ಗಳನ್ನು ಮಾಡಿಕೊಂಡು ಮನೆ ಕಟ್ಕೊಂಡು ಒಂದೇನೋ ಕನಸು ಕಟ್ಕೊಂಡು ಮಾಡ್ತಿದ್ದಾರೆ ಅಂತ ಬಂದಾಗ ರಿಯಲ್ ಎಸ್ಟೇಟ್ ಅನ್ನೋ ಒಂದು ಉದ್ಯಮ ಇದೆಯಲ್ಲ 300-350 ಸೆಕ್ಟರ್ಗೆ ಅನ್ನ ಹಾಕುವಂಥ ಒಂದು ದೊಡ್ಡ ಉದ್ಯಮ ಅದು. 300-350 ಸೆಕ್ಟರ್ಗೆ ಅದು ಊಟ ಹಾಕುತ್ತೆ. ಸಿಮೆಂಟ್ ಮಾರೋನು ಬರ್ತಾನೆ, ಕಬ್ಬಣ ಮಾರೋನು, ಜೆಲ್ಲಿ ಮಾರೋನು, ಮರಗೆಲ್ಸ್ತವನು ಎಲ್ಲರೂ ಬರ್ತಾರೆ ಅದರಲ್ಲಿ. ಗೃಹ ಪ್ರವೇಶಕ್ಕೆ ಅದರಲ್ಲಿ ಮ್ಯೂಸಿಕ್ ಸೆಟ್ ಬರೋರು ಕೂಡ ಇನ್ವಾಲ್ವ್ ಆಗ್ತಾರೆ ಅದರಲ್ಲಿ. ಇರಲಿ, ಸೊ ಇಂಥವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಮಾಡಬೇಕು? ಐ ಟಿ ರೇಡೇ ಆಗಬಾರ್ದು ಅಂತ ಹೇಳ್ತೀರಾ? ನಾನು ಐ ಟಿ ರೇಡ್ ಅಂತಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಇರಬೇಕು. ಇಲ್ಲ, ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳ್ಬಿಡ್ತೀರಾ ಅವ್ರಿಗೆ, ನೋಡಪ್ಪ ನೀನು ಏನಿದೆ ಲೆಕ್ಕ ಇಟ್ಕೊಂಡಿನ ಒಂದು ಕಡೆ ನಾವು ಹಂಗೆ ಚೆಕ್ ಮಾಡ್ಬಿಡ್ತೀವಿ ಆನ್ಲೈನು. ನಿಜವಾಗ್ಲೂ ಜನಗಳು ಯಾಕೆ ಎಲ್ಲೂ ಅವ್ರ ಮನೆಗೆ ಬರಲೇಬಾರ್ದು ಅಲ್ಲ, ನಾನು ಕೇಳ್ತಾ ಇರೋದು ಉದ್ಯಮಿಗಳು ಯಾಕೆ ಇದನ್ನ ತೆರಿಗೆನ ಕಮ್ಮಿ ಕಂಟ್ರೋಲ್ ಮಾಡ್ತಾರೆ ಅಥವಾ ಕಟ್ಟೋದಿಲ್ಲ ಅಂತ. ಯಾಕೆ ಅಂದ್ರೆ ಅಷ್ಟೊಂದು ತೆರಿಗೆ ಇದೆ ದೇಶದಲ್ಲಿ. ಏನು 100 ಒಂದು ಸಣ್ಣ ಮೊಳೆಯಿಂದ ಹಿಡಿದು ಮನೆ ಕಟ್ಟೋದ್ರೊಳಗಡೆ 100 ಟ್ಯಾಕ್ಸ್ ಕಟ್ಟಿರ್ಬೇಕು. ಅವನು ಟ್ಯಾಕ್ಸ್ ಕಟ್ಟಿ ಸತ್ತೋಗ್ತಾನೆ. ಈಗ ನಾನು 100 ರೂಪಾಯಿ ದುಡಿತೀನಿ ಅಂದ್ರೆ ನೀವು ಹೇಳೋದು ದುಂಬಿ ಬಂದು ಹೂವಿನಲ್ಲಿರೋ ಮಕರನ್ನ ಸ್ವಲ್ಪ ಹೀರೋ ಹೋಗ್ಬೇಕು, ದುಂಬಿ ಬಂದು ಇಡೀ ತೋಟವನ್ನೇ ಹಾಳು ಮಾಡ್ಬಿಟ್ಟು ಹೋಗ್ಬಿಡ್ಬಾರ್ದು. ತೋಟ ಎಲ್ಲಿ ಬೆಳೀತದೆ? ಹಣ್ಣು ಬರೋದಿಲ್ಲ, ಗಿಡನೂ ಬೆಳೆಯೋದಿಲ್ಲ. ಸೊ ಹೋಗಿ ಈಗ್ಲೂ ಪರಿಸ್ಥಿತಿನೂ ಹಾಗೆ ಆಗಿರ್ತಕ್ಕಂಥದ್ದು. ಈ ಲೀಚ್ ಅಂತ ಏನು ನಾವು ರಕ್ತ ಇರುತ್ತೆ ಗೊತ್ತಾ, ಈ ಜಿಗಣೆ ರಕ್ತ ಇರುತ್ತಲ್ಲ, ಆ ರಕ್ತ ಇರುವ ರೀತಿ ತೆರಿಗೆ ಅನ್ನೋ ಒಂದು ರಕ್ತ ಇದು ಹುಳ ಜನರ ಮತ್ತೆ ಬಿಸ್ನೆಸ್ ಮೆನ್ ಈರಿ ಇಪ್ಪೆ ಮಾಡಾಕಿದೆ. ಅವರು ಬದುಕೋದೇ ನಿಜವಾಗ್ಲೂ ನರಕ ಆಗಿದೆ. ಬಿಸ್ನೆಸ್ ಯಾಕಪ್ಪ ಮಾಡ್ತೀವಿ ಅಂತ ಎಷ್ಟೋ ಜನ ಬಿಸ್ನೆಸ್ ಅನ್ನ MSME ಸೆಕ್ಟರ್ ಅವರು ವಾಪಸ್ ಕೊಟ್ಟಿರುವಂತ ಸನ್ನಿವೇಶ ನೋಡಿದ್ದೀವಿ. ನೆನ್ನೆ ಹೇಳ್ತಾ ಇದ್ದೆ ನಾನು, ಒಂದು ವರ್ಷದಲ್ಲಿ 1,20,000 ಉದ್ಯಮಿಗಳು ಕಂಪನಿಯನ್ನು ಮುಚ್ಚಿದ್ದಾರೆ. ನಾನು ಹೇಳಿರ್ತಕ್ಕಂಥ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಇಷ್ಟೆಲ್ಲ ಉದ್ಯಮಿಗಳು ಸಾಯ್ತಾ ಇದ್ದಾರೆ ಅಂತಂದ್ರೆ ಪ್ಯೂರ್ಲಿ ಬಿಕಾಸ್ ಆಫ್ ಟ್ಯಾಕ್ಸ್ ಟೆರರಿಸಮ್ ಇನ್ ದ ಇಂಡಿಯಾ. ಈ ಆರೋಪ ಹೋಗ್ಬೇಕು, ಟ್ಯಾಕ್ಸ್ ಟೆರರಿಸಮ್ ಮಾಡ್ತೀರಿ ಅಂತ ಹೋಗ್ಬೇಕು. ಉದ್ಯಮಿಗಳಿಗೂ ಕೂಡ ಒಂದು ಸ್ವಲ್ಪ ಉಸಿರಾಡುವಂಥ ಒಂದು ಜಾಗ ಬರಬೇಕು. ಅಂದರೆ ಏನಾದರೂ ಒಂದು ಕರೆಕ್ಟ್ ಮಾಡ್ಕೊಳ್ಳುವಂಥ ಮೆಜರ್ಸ್ ಇಲ್ವಾ ಇದರಲ್ಲಿ? ಎಲ್ಲರೂ ಇದು BJP ವಕ್ತಾರರಾಗಬೇಡಿ, ಅವರು ಕಾಂಗ್ರೆಸ್ ಇದೇನು ಬೇಡ, ಎರಡೂ ಕಡೆಯಿಂದ ಒಂದು ಅಮಿಕಬಲ್ ಏನೋ ಒಂದು ಆಗಬೇಕಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ಸರ್, ನಾನು ಇವ್ರು ಟ್ಯಾಕ್ಸ್ ಯಾರು ಎಲ್ಲ ಕಟ್ಟಿಬಿಟ್ಟಿದ್ದಾರೆ ಅಂತ ನಾನು ವಾದ ಮಾಡಲ್ಲ, ಇಲ್ಲ ಅವರು ಟ್ಯಾಕ್ಸ್ ಕಟ್ಟೇ ಇಲ್ಲ ಅಂತ ನಾನು ವಾದ ಮಾಡಕ್ಕೆ ನಾನು ಯಾರೂ ಅಲ್ಲ. ಮಧ್ಯದಲ್ಲಿ ಏನಾದರೂ ಒಂದು ಸ್ವಲ್ಪ ಅವ್ರಿಗೆ ಒಂದು ಬ್ರೀತಿಂಗ್ ಸ್ಪೇಸ್ ಕೊಡಬೇಕಲ್ವ ಅಂತ. ಖಂಡಿತವಾಗ್ಲು ಈಗ ಪಾಪ ಕಾಂಗ್ರೆಸ್ ವಕ್ತಾರು ಬಹಳ ಕಾಳಜಿಯಿಂದ ಮಾತಾಡ್ತಾ ಇದ್ರು. ಒಂದು ಬಿಸ್ನೆಸ್ ಮ್ಯಾನ್ಗಳ ನಿಯೋಗ ಅವ್ರು ರೆಡಿ ಮಾಡ್ಲಿ, ಬಿಜೆಪಿ ಅವ್ರು ನಾವು ಮೋದಿ ಅವ್ರ ಹತ್ರ ಹೋಗಿ ಆ ಒಂದು ನಿಯೋಗ ಕುತ್ಕೊಂಡು ಈ ರೀತಿ ಆಗ್ಬೇಕು ಅಂತ ಒಂದು ಅಡ್ವೈಸ್ ಕೊಡೋಣ. ಸಿದ್ದರಾಮಯ್ಯನವ್ರ ನೇತೃತ್ವ ತಗೊಂಡ್ಲಿ. ಬರೀ ಸುಮ್ನೆ ಟ್ವೀಟ್ ಮಾಡ್ಬಿಟ್ರೆ, ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ರೆ, ಸುಮ್ನೆ ಬಿಜೆಪಿ ಅವ್ರು ಮಾಡ್ಬಿಟ್ರು ಅಂತ ಅದಕ್ಕೆ ಒಂದು ಪ್ರಿಂಟ್ ಹಾಕ್ಬಿಟ್ರೆ ಆಗೋದಿಲ್ಲ. ಈ ನೇತೃತ್ವ ತಗೊಂಡ್ಲಿ. ಬೇಕಿದ್ರೆ DK ಶಿವಕುಮಾರ್ ಹಿಮ್ಸೆಲ್ಫ್ ಅವ್ರ ಬಿಸ್ನೆಸ್ ಮ್ಯಾನ್ ಅಲ್ವಾ, ಒಂದು ನಿಯೋಗ ತಯಾರು ಮಾಡ್ಲಿ. ಈ ಯಾರು ಬಿಸ್ನೆಸ್ ಮ್ಯಾನ್ ಗಳಿದ್ದಾರೆ ದೆಹಲಿಗೆ ಹೋಗುವಂತದ್ದಾಗ್ಲಿ, ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡಿ, ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ, ಸರ್ವ ಪಕ್ಷಗಳನ್ನು ಬೆಂಬಲಿಸುವಂತ ಉದ್ಯಮಿಗಳ ನಿಯೋಗ, ಸರ್ವ ಪಕ್ಷಗಳನ್ನು ಬೆಂಬಲಿಸುವ ಉದ್ಯಮಿಗಳ ನಿಯೋಗ. ಅಷ್ಟು ಆಸಕ್ತಿ ಇವ್ರು ಪಾಪ ಕಾಂಗ್ರೆಸ್ ಅವ್ರು ಬಹಳ ಏನೋ ಇವರು ವೈಟ್ ಕಾಲರ್ ರೀತಿ ಮಾತಾಡ್ತಾ ಇದಾರಲ್ವಾ, ಆ ನೇತೃತ್ವ ತಗೊಂಡ್ಲಿ DK ಶಿವಕುಮಾರ್ ಅವರು. ಲಾಸ್ಟ್ ಒಂದು ಪಾಯಿಂಟ್ ಹೇಳ್ಬಿಡ್ತೇನೆ ನೋಡಿ. ಈಗ ನಾನು ಒಂದು GST ಫಾರ್ ಬುಕ್ಸ್ ಗೆ 0% ಇದೆ, ಆದ್ರೆ ಪೇಪರ್ ತೊಗೊಳಕ್ 18% ಇದೆ. ನೀವು ಇಂಡೈರೆಕ್ಟ್ ಆಗಿ ಏನ್ ಹೇಳ್ತೀರಿ, ಬುಕ್ಗೆ ನೀವು 0% ಮಾಡ್ಬಿಟ್ಟಿದೀವಿ ಅಂತ ಹೇಳ್ತೀರಿ, ಆದ್ರೆ ಅವನು GST 2.0 ಮಾಡಿ ಅನೇಕ ಉದ್ಯಮಿಗಳು ಉದ್ಯಮದಾರರನ್ನು ಸ್ವಾಗತ ಮಾಡಿದ್ರು. ಏನ್ ಮಾತಾಡ್ತೀರಾ ಗೌರೇ? GST 2.0 ಬಜೆಟ್ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕು. ಕೊಡಬೇಕು ಭಾರತ. ಥ್ಯಾಂಕ್ ಯು. ಟ್ಯಾಕ್ಸ್ ಟೆರರಿಸಮ್ ಅನ್ನು ಇಂಡಿಯಾದಲ್ಲಿ ಸ್ಟಾಪ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಉದ್ಯಮಿಗಳು ಯಾವುದೇ ದೇಶದಲ್ಲಾದರೂ ಅಷ್ಟೇ ಅವರು ಸತ್ತು ಹೋಗೋದು, ಜೀವನವನ್ನು ಅಕಾಲದಲ್ಲಿ ಮೃತ್ಯು ಕಡೆಗೆ ಅವರ ಲೈಫನ್ನು ತಗೊಂಡು ಹೋಗೋದು ಯಾವ ದೇಶಕ್ಕಾದರೂ ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಂತ ಎಲ್ಲ ಉದ್ಯಮಿಗಳು ಕರೆಕ್ಟಾಗಿ ತೆರಿಗೆ ಕಟ್ಟಿಬಿಟ್ಟಿದ್ದಾರೆ ಅಂತ ನಾವು ವಕಾಲತ್ತು ವಹಿಸ್ತಾ ಇದ್ದೀವಾ? ನೋ. ಹಾಗಂತ ಈ ಥರದ ದಾಳಿಗಳಾದಾಗ ಪೂರ್ತಿ ಅವರೇನು ಹೆರಾಜೆ ಮಾಡಿಲ್ಲ ಅಂತ ನಾವು ವಕಾಲತ್ತು ವಹಿಸ್ತಾ ಇದ್ದೀವಿ, ಅದು ಅಲ್ಲ. ಇವೆರಡರ ನಡುವೆ ಒಂದು ಬ್ರೀತಿಂಗ್ ಸ್ಪೇಸ್ ಬೇಕಾಗುತ್ತೆ. ಕೆಲವರು ಉದ್ಯಮಿಗಳನ್ನ ನೋಡ್ತೀವಿ, ಅವರಿಗೆ ತೆರಿಗೆ ವಿನಾಯಿತಿ ಕೊಟ್ಬಿಟ್ಟಿದ್ದೀವಿ ನಾವು ಅಂತ ಮಾತಾಡ್ತಾರೆ. 3,500 ಕೋಟಿ 4,000 ಕೋಟಿ ತೆರಿಗೆ ವಿನಾಯಿತಿ ಹೇಳಿಬಿಟ್ಟಿದ್ದೀವಿ ಅವ್ರಿಗೆ, ಇನ್ಯಾರಿಗೂ ವೇವ್ ಆಫ್ ಮಾಡಿಬಿಟ್ಟಿದ್ದೀವಿ, ನಾವು ರೇಟ್ ಆಫ್ ಮಾಡಿಬಿಟ್ಟಿದ್ದೀವಿ ಅಂತ ಬಂದಾಗ ಈ ಒಂದು ವಿಚಾರಗಳಲ್ಲಿ ಉದ್ಯಮಿಗಳ ಒಂದು ಹಿತಾಸಕ್ತಿ ನಾವು ಕಾಪಾಡಬೇಕಾಗತ್ತೆ. ತೆರಿಗೆ ಕಟ್ಟಿಲ್ಲದೆ ಇದ್ದರೆ ಅನೇಕ ಬಾರಿ ಬ್ಯಾಂಕ್ಗಳೇ ಕೆಲಸವನ್ನು ಮಾಡ್ತವೆ. ಎಷ್ಟೋ ಸಾಲ ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ರೆ, ನೋಡಪ್ಪ ನಿಮಗೆ ಬಡ್ಡಿ ಬಿಟ್ಬಿಡ್ತೀನಿ ನಾನು, ಇಷ್ಟು ದುಡ್ಡು ಕಟ್ಬಿಡಪ್ಪ ನೀನು ಅಂತ ಹೇಳ್ತಾರೆ. ಈ ಥರದಿನ ನಡೆದು ಅವ್ರ ಮೇಲೆ ಹೆರಾಸ್ಮೆಂಟ್ಗಳು ಒಂದು ವೇಳೆ ಆಗ್ತಾ ಇದ್ದರೆ ತಪ್ಪಲಿ. ಆ ಮೂಲಕ ದೇಶದ ಉದ್ಯೋಗದ ವಿಚಾರಕ್ಕೆ ಒಂದಷ್ಟು ಕೊಡುಗೆ ಜಾಸ್ತಿ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.